ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ಹೊಸ ದಿನದಲ್ಲಿ ಸಹ ನಿಮ್ಮನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಪ್ರಾರ್ಥನೆ ಕೇಳುವ ದೇವರು ನಿಮ್ಮ ಜೀವಿತದಲ್ಲಿ ಎಲ್ಲ ಪ್ರಾರ್ಥನೆಯನ್ನು ಕೇಳಿ ನಿಮ್ಮ ಜೀವಿತವನ್ನು ಆಶೀರ್ವದಿಸಲೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಈ ದಿನ ಕೂಡ ನಾವು ದೇವರ ವಾಕ್ಯವನ್ನು ಧ್ಯಾನಿಸೋಣ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಪ್ರಾರ್ಥನೆಯನ್ನು ಕೇಳುವ ದೇವರು. ಅದಕ್ಕೆ ಆಧಾರವಾಗಿ ಕೀರ್ತನೆಗಳು 94:9 ಕಿವಿ ಮಾಡಿದವನು ಕೇಳನೋ, ಕಣ್ಣು ಕೊಟ್ಟವನು ನೋಡನೋ. ನೋಡ್ರಿ, ಇಲ್ಲಿ ಕೀರ್ತನೆಗಾರನು ಭಕ್ತನು ಹೀಗೆ ಹೇಳುತ್ತಾ ಇದ್ದಾನೆ, ಕಿವಿ ಮಾಡಿದವನು ಅಂದರೆ ಕಿವಿಯನ್ನು ಉಂಟು ಮಾಡಿದ್ದು ಯಾರು? ದೇವರು. ನಮ್ಮನ್ನು ಸೃಷ್ಟಿ ಮಾಡಿದ್ದು ಯಾರು? ದೇವರು. ಕಿವಿ ಉಂಟು ಮಾಡಿದ ದೇವರು ನಾವು ಮಾತನಾಡುವುದನ್ನು ದೇವರು ಕೇಳ್ತಾರಂತೆ. ಕಣ್ಣು ಕೊಟ್ಟಂಥ ದೇವರು ನಮ್ಮನ್ನು ನೋಡ್ತಾರಂತೆ. ಎಷ್ಟು ಅದ್ಭುತವಾದಂಥ ದೇವರಲ್ವ. ಆದರೆ ಕೆಲವು ಸಾರಿ ನಾವೇನು ಮಾಡ್ತೇವೆ, ದೇವರೇ ನಿಮಗೆ ಕಣ್ಣೇ ಇಲ್ಲ, ದೇವರೇ ನಿಮಗೆ ಕಿವಿನೇ ಇಲ್ಲ, ನಮ್ಮ ಕೂಗನ್ನು ಕೇಳ್ತಾ ಇಲ್ಲ, ನಮ್ಮ ಪ್ರಾರ್ಥನೆ ಕೇಳ್ತಾ ಇಲ್ಲ, ಈ ರೀತಿಯಾಗಿ ಕೆಲವರು ಇದ್ದಾರೆ. ಆ ಥರ ಎಲ್ಲ ಹೇಳಬೇಡ್ರಿ. ದೇವರಿಗೆ ಗೌರವ ಕೊಡ್ರಿ, ದೇವರನ್ನ ಘನಪಡಿಸ್ರಿ, ದೇವರನ್ನ ಲಘುವಾಗಿ ಭಾವಿಸಬೇಡ್ರಿ. ದೇವರು ನಮ್ಮ ಜೀವಿತದಲ್ಲಿ ಪ್ರಾರ್ಥನೆಯನ್ನು ಕೇಳ್ತಾರೆ. ಎಲ್ಲ ಪ್ರಾರ್ಥನೆಗಳಿಗೆ ಉತ್ತರ ಕೊಡ್ತಾರೆ. ನಮ್ಮ ದೇವರಿಗೆ ಒಂದು ಹೆಸರಿದೆ, ಏನು ಗೊತ್ತಾ? ಪ್ರಾರ್ಥನೆಯನ್ನ ಕೇಳಿಸಿಕೊಳ್ಳುವ ದೇವರು. ಕೆಲವು ಸಾರಿ ನಮ್ಮ ಪ್ರಾರ್ಥನೆ ದೇವರು ಕೇಳೋದಿಲ್ಲ. ಯಾಕೆ ಗೊತ್ತಾ? ನಮ್ಮ ಜೀವಿತದಲ್ಲಿ ಇರುವಂಥ ಪಾಪ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 59:1 ಮತ್ತು 2 ನೋಡ್ರಿ, ಈಗೋ ಯೆಹೋವನ ಹಸ್ತವು ರಕ್ಷಿಸಲಾರದಂತೆ, ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ, ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿದೆ. ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ. ನೋಡ್ರಿ, ಹಾಗಾದರೆ ದೇವರು ನಮ್ಮ ಪ್ರೇಯರ್ ಕೇಳಬೇಕಂದ್ರೆ, ಕೂಗನ್ನು ಕೇಳಬೇಕಾದ್ರೆ ಪಾಪ ಬಿಟ್ಟು ಪರಿಶುದ್ಧವಾದ ಜೀವಿತವನ್ನು ಜೀವಿಸಿದರೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾರೆ. ಈ ದಿನ ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳುತ್ತೇನೆ. ಒಂದು ಸಾರಿ ಒಮ್ಮೆ ಒಬ್ಬ ಬೋಧಕರು ಶನಿವಾರ ದಿನ ತಮ್ಮ ಕಚೇರಿಯಲ್ಲಿ ಹೆಚ್ಚು ಸಮಯ ಕೆಲಸ ಮಾಡಿ ರಾತ್ರಿ 10 ಗಂಟೆ ಆಯ್ತು. ಮನೆಗೆ ಹೋಗುವುದಕ್ಕಿಂತ ಮುಂಚೆ ತಮ್ಮ ಹೆಂಡತಿಗೆ ಫೋನ್ ಮಾಡಿ, ಈಗ ತಾನೇ ಕೆಲಸ ಮುಗಿತು, ಮನೆಗೆ ಬರ್ತಾ ಇದ್ದೀನಂತ ಹೇಳಲಿಕ್ಕೆ ಫೋನ್ ಮಾಡಿದರು. ಆದರೆ ಅವರ ಹೆಂಡತಿ ಫೋನ್ ತೆಗೆಯಲಿಲ್ಲ. ಏಕೆ ಫೋನ್ ತೆಗೆಯಲಿಲ್ಲ ಎಂದು ಯೋಚಿಸಿ ಪುನಃ ಫೋನ್ ಮಾಡಿದರು. ಆಗಲೂ ಸಹ ಫೋನ್ ತೆಗೆಯಲಿಲ್ಲ. ಸ್ವಲ್ಪ ಹೊತ್ತು ಹಾಗೆ ಇದ್ದರು. ಮತ್ತೆ ಸ್ವಲ್ಪ ಸಮಯದ ನಂತರ 2ನೇ ಸಾರಿ ಹೆಂಡತಿಗೆ ಫೋನ್ ಮಾಡಿದಾಗ ಹೆಂಡತಿ ಮಾತನಾಡಿದರು. ಆಗ ನಾನು ಫಸ್ಟೇ ಫೋನ್ ಮಾಡಿದ್ನಲ್ವ, ನೀನು ಯಾಕೆ ತೆಗಿಲಿಲ್ಲ? ಇಲ್ಲ ರೀ, ನೀವು ಫಸ್ಟ್ ಫೋನ್ ಮಾಡಲಿಲ್ಲ, ಇದೇ ಫಸ್ಟ್ ನೀವು ಮಾಡಿದ್ದು. ಓಕೆ, ಹೌದಾ, ಏನೋ ಗೊತ್ತಿಲ್ಲ ಬಿಡು, ಏನೋ ಆಗಿರ್ಬೋದು ಎಂಬುದಾಗಿ ಆ ಬೋಧಕರು ಹಾಗೆ ಅದನ್ನು ಮರೆತು ಬಿಟ್ಟು ತಿರುಗಿ ಮನೆಗೆ ಹೋದರು. ಹಾಗೆ ಊಟ ಮಾಡಿ ಮತ್ತೆ ಸೇವೆ ಎಲ್ಲ ಕಾರ್ಯಗಳಲ್ಲಿ ನಿರತರಾದರು. ನಂತರ ಸೋಮವಾರ ಆಫೀಸ್ಗೆ ಬಂದರು. ಆಗ ಅವರಿಗೆ ಒಬ್ಬ ವಿಶ್ವಾಸಿಯಿಂದ ಒಂದು ಫೋನ್ ಕರೆ ಬಂತು. ಆಗ ಬೋಧಕರು ಕೇಳಿದರು, ಪ್ರೈಸ್ ಲಾರ್ಡ್, ಹೇಗಿದ್ದೀರಾ ಪಾಸ್ಟ್ರೇ? ತುಂಬ ಸಂತೋಷ, ನೀವು ನನ್ನ ಫೋನ್ ಅಟೆಂಡ್ ಮಾಡಿದ್ದಕ್ಕೆ. ಶನಿವಾರ ನೀವು ನನಗೆ ಕಾಲ್ ಮಾಡಿದ್ದೀರಿ. ಹಾಗೆ ಇವ್ರಿಗೆ ಫ್ಲ್ಯಾಶ್ ಆಯಿತು. ಏನಂತ ಹೇಳಿದ್ರೆ, ಹೆಂಡತಿಗೆ ಮಾಡಲಿಕ್ಕೆ ಹೋಗಿದ್ದೆ, ಬೈ ಮಿಸ್ಟೇಕ್ ಆಗಿ ಇವ್ರಿಗೆ ಮಾಡಿದ್ದೇನೆ ಅಂತ ಹೇಳಿ, ಸಾರಿ ಸರ್, ನನ್ನ ಹೆಂಡತಿಗೆ ಮಾಡಲಿಕ್ಕೆ ಹೋಗಿದ್ದೆ, ನಾನು ನಿಮಗೆ ಮಾಡಿದ್ದೇನೆ ಅಂತ ಹೇಳಿದರು. ಆಗ ಈ ವಿಶ್ವಾಸಿ ಹೇಳಿದರು, ಪಾಸ್ಟರ್, ನೀವು ನನಗೆ ಫೋನ್ ಮಾಡಿದ್ದಕ್ಕೆ ತುಂಬ ಧನ್ಯವಾದ. ಒಂದು ವೇಳೆ ನೀವು ಫೋನ್ ಮಾಡದೇ ಇದ್ದರೆ ಆ ದಿನ ನನ್ನ ಜೀವನ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾ ಇದೆ, ಆತ್ಮಹತ್ಯೆಗೆ ಸಿದ್ಧವಾಗಿದ್ದೆ. ನಡೆದಂಥ ಸಂಭವ ಏನಂತ ಹೇಳಿದ್ರೆ ಈ ಆತ್ಮಹತ್ಯೆ ಮಾಡಿಕೊಳ್ಳಲಿಕ್ಕೆ ಸಿದ್ಧವಾದಂಥ ವ್ಯಕ್ತಿ, ಅವನ ಜೀವನದಲ್ಲಿ ಆತ್ಮಹತ್ಯೆ ದೇವಜನರು ಮಾಡಿಕೊಳ್ಳಲೇಬಾರ್ದ್ರಿ. ಆತ್ಮಹತ್ಯೆ ಮಾಡಿಕೊಂಡ್ರೆ ನೇರವಾಗಿ ನರಕಕ್ಕೆ ಹೋಗೋದು. ಆತ್ಮಹತ್ಯೆ ಚಿಂತನೆ ಸೈತಾನನೇ ತರೋದು. ಇವನೇನು ಮಾಡಿದ್ದಾನೆ, ಪ್ರಾರಂಭ ಅಷ್ಟೇನು ದೇವರ ವಾಕ್ಯ ಗೊತ್ತಿರಲಿಲ್ಲ ಈ ಭಕ್ತನಿಗೆ. ಇವನೇನು ಮಾಡಿದ್ದಾನೆ, ಆತ್ಮಹತ್ಯೆ ಮಾಡಿಕೊಳ್ಳೋ ಮುಂಚೆ ಒಂದು ಚಿಕ್ಕ ಪ್ರೇಯರ್ ಮಾಡೋಣ ಹೆಂಗಿದ್ರು ಅಂತ ಹೇಳಿ ದೇವ್ರ ಹತ್ರ, ದೇವರೇ ನನಗೆ ಏನು ಮಾಡಬೇಕಂತ ಗೊತ್ತಿಲ್ಲ, ನಾನು ಆತ್ಮಹತ್ಯೆ ಮಾಡಿಕೊಳ್ಬೇಕೆಂಬುದಾಗಿ ನಾನು ಭಾವಿಸಿದ್ದೇನೆ, ಆದರೆ ನೀನು ನನಗೇನಾದರೂ ಸಹಾಯ ಮಾಡಿ ನನ್ನ ಪ್ರಾರ್ಥನೆಯನ್ನು ಇವತ್ತು ನೀನು ಕೇಳ್ತಿ ಅಂತ ಹೇಳಿದ್ರೆ ನಾನೇನು ಮಾಡ್ತಾನೆ, ಆತ್ಮಹತ್ಯೆ ಮಾಡಿಕೊಳ್ಳೋದಿಲ್ಲ ಅಂತ ಹೇಳಿ ಜಸ್ಟ್ ಹಂಗೆ ಮನಸ್ಸಲ್ಲಿ ಪ್ರೇಯರ್ ಮಾಡ್ಕೊಂಡು ಆಮೇಲೆ ಹೇಳಿದ್ದಾನೆ. ಆ ಟೈಮಲ್ಲೇ ಈ ಪಾಸ್ಟರ್ ಫೋನ್ ಮಾಡಿದ್ದೆ ಶನಿವಾರ. ನೋಡಿದ್ರೆ ಆ ಫೋನ್ ಕರೆ, ಇವರ ಚರ್ಚ್ ಹೆಸರು ಚರ್ಚ್ ಆಫ್ ಆಲ್ ಮೈಟಿ ಗಾಡ್ ಅಂತೇಳಿ. ಪಾಸ್ಟರ್ ಹೆಸರು ಇವನಿಗೆ ಗೊತ್ತಿಲ್ಲ. ಇವನೇನು ಮಾಡಿದ್ದಾನೆ, ಆ ಪಾಸ್ಟರ್ ಹೆಸರನ್ನು ಆಲ್ ಮೈಟಿ ಗಾಡ್ ಅಂತೇಳಿ ಹಾಕಿದ್ದಾನೆ. ಈ ಪಾಸ್ಟ್ರು ಹೆಂಡತಿಗೆ ಮಾಡ್ಲಿಕ್ಕೆ ಹೋಗಿ ಈ ಭಕ್ತನಿಗೆ ಕಾಲ್ ಮಾಡಿದ್ರಲ್ವಾ,
ಅಲ್ಲಿ ಕಾಲ್ ರಿಂಗ್ ಬಂದಾಗ ಆಲ್ಮೈಟಿ ಗಾಡ್ ಅಂತೇಳಿ ಇವನಿಗೆ ಪ್ರೇಯರ್ ಮಾಡಿದ್ನಲ್ವ, ದೇವರೇ ನಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೆ, ನನ್ನ ಪ್ರಾರ್ಥನೆಗೆ ಉತ್ತರ ಕೊಟ್ಟರೆ ಮಾಡ್ಕೊಳ್ಳು ಅಂತೇಳಿ. ಆಲ್ಮೈಟಿ ಗಾಡ್ ಅಂದರೆ ದೇವರೇ ಕಾಲ್ ಮಾಡ್ತಾ ಇದ್ರು ಅಂತೇಳಿ ಭಯಪಟ್ಕೊಂಡು ದೇವರೇ ನನ್ನ ಪ್ರಾರ್ಥನೆ ಕೇಳಿದ್ದೆ, ಇನ್ಮೇಲೆ ನಾನು ಇಂಥ ತಪ್ಪು ನಿರ್ಧಾರ ಮಾಡೋದಿಲ್ಲ ಎಂಬುದಾಗಿ ಅವತ್ತೇ ದೇವರಿಗೆ ಒಪ್ಪಿಸಿಕೊಟ್ಟು ಆತ್ಮಹತ್ಯೆಯ ಚಿಂತನೆಯನ್ನು ಅವನು ತೆಗೆದುಬಿಟ್ಟ. ನೋಡ್ರಿ, ಅವತ್ತು ಪಾಸ್ಟ್ರು ಅವ್ರ ಹೆಂಡತಿಗೆ ಕಾಲ್ ಮಾಡ್ಲಿಕ್ಕೆ ಹೋಗಲಿ ಬೈ ಮಿಸ್ಟೇಕಾಗಿ ಈ ಹೊಸದಾಗಿ ಬರುವಂಥ ವಿಶ್ವಾಸಿಗೆ ಮಾಡಿದರು. ನೋಡ್ರಿ, ಆ ಪ್ರಾರ್ಥನೆಯನ್ನು ಕೂಡ ದೇವರು ಕೇಳಿ ಬೈ ಮಿಸ್ಟೇಕಾಗಿ ಅವ್ರ ಹೆಂಡತಿಗೆ ಮಾಡ್ಲಿಕ್ಕೆ ಹೋದಂಥ ಫೋನು ಅವರಿಗೆ ಹೋಗಿ ಏನೋ ಒಂದು ಅದ್ಭುತ ನಡೀತು. ನಮ್ಮ ಜೀವನದಲ್ಲಿ ಕೆಲವು ಸಾರಿ ಹಿಂಗೆ ರೀ, ನಮ್ಮ ದೇವರು ಪ್ರಾರ್ಥನೆ ಕೇಳ್ತಾರೆ. ಕೆಲವು ಸಾರಿ ಇದನ್ನೆಲ್ಲ ನಾವು ಮಾಡಬಾರ್ದು. ಈಗ ಅವ್ರು ಮಾಡಿದ್ರಲ್ಲ ವ್ಯಕ್ತಿ, ಆ ಥರ ವಿಧದಲ್ಲಿ ನಾವು ದೇವರನ್ನ ಪರೀಕ್ಷಿಸಬಾರ್ದು. ಆದರೆ ನಮ್ಮ ಜೀವನದಲ್ಲಿ ನಿಶ್ಚಯವಾಗಿ ನೀವು ಇಕ್ಕಟ್ಟಿನ ಅನುಭವದಲ್ಲಿ ಹೋಗ್ತಾ ಇರಬಹುದು, ಸಮಸ್ಯೆಗಳ ಮಧ್ಯದಲ್ಲಿ ಹೋಗುತ್ತಾ ಇರಬಹುದು, ಕಷ್ಟ ನಷ್ಟ ವೇದನೆಗಳಲ್ಲಿ ಹಾದು ಹೋಗುತ್ತಿರಬಹುದು, ಸಾಲಗಳಲ್ಲಿ ಇರಬಹುದು. ಏನು ಮಾಡಬೇಕೆಂಬುದಾಗಿ ಸ್ತೋತ್ರ ನಿಮಗೆ ಗೊತ್ತಿರಲಿಕ್ಕಿಲ್ಲ. ಆದರೆ ಅತಿಶಯಗಳನ್ನು ಮಾಡುವಂಥ ದೇವರು, ಪ್ರಾರ್ಥನೆಗೆ ಉತ್ತರಿಸುವಂಥ ದೇವರು, ಅದ್ಭುತವನ್ನು ಮಾಡುವಂಥ ದೇವರು ನಿಶ್ಚಯವಾಗಿ ತಕ್ಕ ಸಮಯದಲ್ಲಿ ನಿಮ್ಮ ಜೀವಿತದಲ್ಲಿ ಕೂಡ ಒಂದು ಅದ್ಭುತವನ್ನು, ಒಂದು ಬಿಡುಗಡೆಯನ್ನು ದೇವರು ನಿಮಗೆ ಕೊಡುತ್ತಾರೆ. ಒಂದು ನಿಮಿಷ ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಕರ್ತನೇ, ನಾನು ಸಹ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದ್ದೇನೆ, ಸಮಸ್ಯೆಯಲ್ಲಿದ್ದೇನೆ, ನನಗೊಂದು ಬಿಡುಗಡೆಯನ್ನು ಕೊಡ್ರಿ, ಒಂದು ಅದ್ಭುತ ನಡೀಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿರಿ. ಹಾಲೆಲೂಯ, ಹಾಲೆಲೂಯ. ಪರಲೋಕದಲ್ಲೇ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀನು ಒಳ್ಳೆಯ ದೇವರು, ಒಳ್ಳೆಯದನ್ನೇ ಮಾಡುವ ದೇವರು. ಈ ಹೊಸ ದಿನದಲ್ಲಿ ಕೂಡ ದೇವರೇ ನಿನ್ನ ಕೃಪೆ ನಮಗೆ ಉಂಟಾಗಲಿ. ದೇವರೇ, ನೂತನವಾದ ದಿನದಲ್ಲಿ ನೂತನ ಕೃಪೆ ಕೊಡ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದೀಯ. ಈ ವಿಡಿಯೋ ವಾಚ್ ಮಾಡುವ ಎಲ್ಲ ನಿನ್ನ ಮಕ್ಕಳನ್ನು ನಿನ್ನ ಕೃಪೆಯಿಂದ ತುಂಬಿಸಿ ನೀವು ಬ್ಲೆಸ್ ಮಾಡಿರಿ. ನಾವು ವಾಕ್ಯವನ್ನು ಧ್ಯಾನಿಸಿದ ಹಾಗೆ ನೀವು ನಮ್ಮ ಪ್ರಾರ್ಥನೆಯನ್ನು ಕೇಳುವ ದೇವರು. ಕೆಲವು ಸಾರಿ ಕರ್ತನೆ, ನಮ್ಮ ಜೀವನದಲ್ಲಿ ಏನು ನಡೀತದೆ ನಮಗೆ ಗೊತ್ತಿಲ್ಲ, ಆದರೂ ಕೂಡ ಅದರ ಮಧ್ಯದಲ್ಲಿ ಕೂಡ ಅದ್ಭುತವನ್ನು, ಬಿಡುಗಡೆಯನ್ನು ಮಾಡುವ ದೇವರು ನೀವು. ಎಷ್ಟೋ ಜನರು ಸಂಕಷ್ಟದಲ್ಲಿ ದೇವರೇ, ಕಷ್ಟಗಳಲ್ಲಿ, ವೇದನೆಯಲ್ಲಿ ಇದ್ದಾರೆ, ನೀವು ಬಿಡುಗಡೆಯನ್ನು ಕೊಡ್ರಿ. ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ. ಎಲ್ಲ ಸ್ತುತಿಗೆ ಮಾನ ಮಹಿಮೆ ನಿಮಗೆ ಸಲ್ಲಿಸ್ತೇವೆ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರು ನಿಮ್ಮ ಪ್ರತಿಯೊಂದು ಪರಿಸ್ಥಿತಿಗಳನ್ನು ಸ್ತೋತ್ರ ಅರ್ಥ ಮಾಡಿಕೊಂಡು ನಿಮ್ಮ ಜೀವಿತದಲ್ಲಿ ದೇವರು ಬಿಡುಗಡೆಯನ್ನು ಕೊಡಲಿ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ.